ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಅವಕಾಶಗಳೆಲ್ಲ ಎಲ್ಲೋ ದೂರದಲ್ಲಿಲ್ಲ. ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಜನರ ಮಧ್ಯೆ, ನಮ್ಮ ಕಣ್ಣು ಮುಂದೆನೇ ಇವೆ. ಹಾಗಾದ್ರೆ ಈ ಚಿನ್ನದಂತ ಅವಕಾಶಗಳು ಎಲ್ಲಿವೆ? ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿ, ಕರ್ನಾಟಕದ ಹೊಸ ಕೃಷಿ ಉದ್ಯಮಿಗಳು. ಇಲ್ಲಿ ನಾವು ಚರ್ಚೆ ಮಾಡೋ ಪ್ರತಿಯೊಂದು ಐಡಿಯಾ ಕೂಡ ಸುಮ್ನೆ ಹೇಳಿದ್ದಲ್ಲ. ಕರ್ನಾಟಕದ ಹಳ್ಳಿಗಳ ವಾತಾವರಣ, ಅಲ್ಲಿನ ಶಕ್ತಿ ಏನು ಅಂತ ಗಮನದಲ್ಲಿಟ್ಕೊಂಡು ಆಯ್ಕೆ ಮಾಡಿರೋದು. ಮೊದಲನೇದಾಗಿ ಪಶುಸಂಗೋಪನೆ. ಇದನ್ನ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರೋದೆ. ಆದ್ರೆ ಇದಕ್ಕೊಂದು ಆಧುನಿಕ ಟಚ್ ಕೊಟ್ರೆ ಪ್ರತಿ ತಿಂಗಳು ಒಂದು ನಿಶ್ಚಿತ ಆದಾಯ ತಂದುಕೊಡೋ ಬಿಸ್ನೆಸ್ ಆಗಿ ಬದಲಾಯಿಸ್ಬೋದು. ಬೆಳಗ್ಗೆ ಕುಡಿಯೋ ಚಾಗೆ ಬೇಕಾದ ಹಾಲಿನಿಂದ ಹಿಡಿದು ಹಬ್ಬದ ಊಟದವರೆಗೂ ಇವುಗಳಿಗೆ ಡಿಮ್ಯಾಂಡ್ ಯಾವತ್ತೂ ಕಮ್ಮಿಯಾಗಲ್ಲ. ಮೊದಲನೇ ಐಡಿಯಾ ಕೋಳಿ ಸಾಕಾಣಿಕೆ. ಅಂದಾಜು ಒಂದು 4 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದು 500ರಿಂದ 1000 ಕೋಳಿಗಳ ಜೊತೆ ಈ ಬಿಸ್ನೆಸ್ ಶುರು ಮಾಡ್ಬೋದು. ಕರ್ನಾಟಕದಲ್ಲಿ ಮೊಟ್ಟೆಗಳಿಗಿರೋ ಬೇಡಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಇದರಿಂದ ತಿಂಗಳಿಗೆ 40ರಿಂದ 60 ಸಾವಿರದವರೆಗೂ ಆದಾಯ ಗಳಿಸ್ಬೋದು. ಬೇರೆ ಕೃಷಿ ಕೆಲಸಗಳಿಗೆ ಹೋಲಿಸಿದ್ರೆ ಇದ್ರಲ್ಲಿ ಆದಾಯ ಬೇಗ ಶುರುವಾಗುತ್ತೆ.